ಈಗ 8 ಕ್ಷೇತ್ರಗಳಲ್ಲಿ ಈಗ ಬಳ್ಳಾರಿ ಲೋಕಸಭಾ ವ್ಯಾಪ್ತಿಯೊಳಗೆ 8 ಕ್ಷೇತ್ರಗಳಿದ್ದಾವೆ. 6ರಲ್ಲಿ ಕಾಂಗ್ರೆಸ್ಸೇ ಗೆದ್ದಿದೆ ಸರ್. ನಮ್ಮ ಕಡೆ ಒಂದು ಮಾತ್ರ ಗೆದ್ದಿದೆ ಮತ್ತು ನಾಗರಿಬೊಮ್ಮನಹಳ್ಳಿ JDS ಗೆದ್ದಿದೆ. ಇದು ಎಲ್ಲೋ ಒಂದ್ ಕಡೆ ತಮಗೆ ಸೆಟ್ ಬ್ಯಾಕ್ ಅನಿಸ್ತದ ಈ ಚುನಾವಣೆಯಲ್ಲಿ? ನಾನು ಹತ್ತತ್ರ 25 ವರ್ಷಗಳ ಕಾಲ ಲೋಕಸಭೆ ಚುನಾವಣೆಗಳು ನಾನು ಮಾಡ್ತಾಯಿದ್ದೀನಿ. ಮತ್ತು 5ನೇ ಬಾರಿ ನಾನು ಚುನಾವಣೆ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಕೂಡ ಅನೇಕ ಬಾರಿ ಚುನಾವಣೆ ಮಾಡಿದಂಥ ಟೈಮಲ್ಲಿ ಕೂಡ ಇವತ್ತು ಕಳೆದ ಚುನಾವಣೆಯಲ್ಲಿ ನಮ್ಮ ಕೃಷ್ಣ ನಾಯ್ಕರು ಮೈತ್ರಿಯ ಶಾಸಕರಾದಂಥ ನೇಮರಾಜ್ ನಾಯ್ಕರು ಮಾತ್ರ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ, 10 ಅಂದರೆ ಒಂದು ಸಿರುಗಪ್ಪ ಮತ್ತು ಹರಪನಹಳ್ಳಿ ಬಿಟ್ಟು 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿರೋದು ಕೇವಲ ಎರಡೇ ಮಾತ್ರ ಗೆದ್ದಿದ್ದೀವಿ ಮೈತ್ರಿಯಲ್ಲಿ. ನಂತರ ಇವತ್ತು ಆ ಎಲ್ಲ MLAಗಳು ಅವ್ರು ಇದ್ದರೆ ಕೂಡ ಒಂದು ರೀತಿ ಅವ್ರು ಏನೇ ವಿಚಾರಗಳನ್ನು ಜನರ ಮುಂದೆ ಇಟ್ಟರೆ ಕೂಡ ನಮ್ಮದು ಮೋದಿ ಗ್ಯಾರಂಟಿ ಅಂದರೆ ಮೋದಿಜಿಯವರೇ ಈ ದೇಶಕ್ಕೆ ಗ್ಯಾರಂಟಿ. ಈ ದೇಶದ ಭದ್ರತೆ ವಿಚಾರದಲ್ಲಿ, ಏಕತೆ ವಿಚಾರದಲ್ಲಿ, ಇವತ್ತು ಎಲ್ಲ ವಿಚಾರದಲ್ಲಿ ಕೂಡ ಭಾರತ ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? 5ನೇ ಸ್ಥಾನದಲ್ಲಿದೆ. 2040 ಒಳಗಡೆ ಭಾರತ ವಿಶ್ವದಲ್ಲಿ ನಂಬರ್ 1 ಆಗಬೇಕಾಗಿದೆ. ಇವತ್ತು ಎಲ್ಲ ವಿಚಾರಗಳನ್ನು ನೋಡಿದಂಥ ಟೈಮಲ್ಲಿ ಮೋದಿಜಿಯವರು ನಾವು ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ಭಾರತದಲ್ಲಿದ್ದಂಥ ಜನರು ಜೋಡಿಸ್ಕೊಂಡು ಹೋಗುವಂಥ ಕಾರ್ಯಕ್ರಮಗಳು ಕೊಡೋದಕ್ಕೆ ಕೆಲಸ ಮಾಡಿದ್ದಾನೆ. ಭಾರತದಲ್ಲಿದ್ದಂಥ ಪ್ರತಿಯೊಬ್ಬ ಭಾರತೀಯನು ಕೂಡ ನಮ್ಮ ಭಾರತ ನಮ್ಮ ಮೋದಿ ಅನ್ನೋಂಥ ಒಂದು ರೀತಿ ಅವ್ರಿಗೆ ಭಾವನೆಗಳನ್ನು ಮೂಡಿಸುವಂಥ ಕೆಲಸ ಮಾಡಿದ್ದಾನೆ. ಹಂಗಾಗಿ ಇವತ್ತು ಚುನಾವಣೆಗಳನ್ನು ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ 136 ಮಂದಿ ಅವ್ರು ಗೆದ್ದಾರೆ. ಆ 136 ಮಂದಿ ಗೆದ್ದಂಥವ್ರನ್ನ ಪರಿಸ್ಥಿತಿ ಏನಿದೆ ಅವ್ರಿಗೆ ಪರಿಸ್ಥಿತಿ ನೋಡಿ. ಇವತ್ತು ಶಾಸಕರು ನಮ್ಮ ಉದಾಹರಣೆ ಕೃಷ್ಣ ನಾಯ್ಕ ಅನ್ನೋರು ಇದ್ದಾರೆ, ನೇಮರಾಜ್ ನಾಯ್ಕ ಇದ್ದಾರೆ. ಅವ್ರಿಗೆ MLA ಶಾಸಕರು ಅನುದಾನ ಕೂಡ ಕೊಡೋಕ್ಕೆ ಆಗ್ತಾಯಿಲ್ಲ, ಸರ್ಕಾರ ನಡ್ಸೋಕ್ಕಾಗ್ತಾಯಿಲ್ಲ, ಖಜಾನೆ ಖಾಲಿ ಮಾಡ್ಕೊಂಡು ಕುಂತಾರೆ. ಇವತ್ತು ಒಂದೇ ಒಂದು ನಮಗೆ ಗ್ಯಾರಂಟಿ, ಈ ದೇಶಕ್ಕೆ ವಿಶ್ವಾಸವಂತ ನಾಯಕ ಮೋದಿಜಿಯವರಾಗಿರೋ ಕಾರಣ ಅವ್ರು ಎಷ್ಟೇ ಹೇಳಿದ್ರು ಕೂಡ, ಎಷ್ಟೇ ಮಂದಿ MLAಗಳಿದ್ರು ಕೂಡ ಈ ಬಾರಿ 28ಕ್ಕೆ 28 ಗೆಲ್ಲಬೇಕಂತ ಸಂಕಲ್ಪ ಮಾಡಿದ್ರೆ 28 ಗೆಲ್ತೀವಿ. ಅದರಲ್ಲಿ ಬಳ್ಳಾರಿ ಜಿಲ್ಲೆ ಕೂಡ ಒಂದಾಗುತ್ತೆ. ಅವ್ರು ಎಷ್ಟೇ ಮಂದಿ MLAಗಳಿದ್ರು ಕೂಡ ಜನರು ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಯಾವುದೇ ಸರ್ಕಾರಗಳು ಇವತ್ತು ಕ್ರೆಡಿಬಿಲಿಟಿಯನ್ನು ಕಳ್ಕೋಬೇಕಾದ್ರೆ 4 ವರ್ಷ ಬೇಕಾಗುತ್ತೆ, 5 ವರ್ಷ ಬೇಕಾಗುತ್ತೆ. ಒಂದೇ ವರ್ಷದಲ್ಲಿ ಆ ಸರ್ಕಾರ ಕ್ರೆಡಿಬಿಲಿಟಿಯನ್ನು ಕಳ್ಕೊಂಡು, ಕ್ರೆಡಿಬಿಲಿಟಿ ಕಳ್ಕೊಂಡ ನಂತರ ಜನರ ಮುಂದೆ ನಿಲ್ಲಕ್ಕಾಗಲ್ಲ. ಜನರ ಮುಂದೆ ಕ್ರೆಡಿಬಿಲಿಟಿ ಕಳ್ಕೊಂಡಿರೋ ಕಾರಣ ಮೋದಿಜಿಯವರು ಕ್ರೆಡಿಬಿಲಿಟಿ ನಾಯಕ, ದೇಶವನ್ನು ಸಮಗ್ರತೆಯಿಂದ ನಡೆಸುವಂಥ ಕೆಲಸ ಮಾಡ್ತಾರೆ. ಹಾಗಾಗಿ ಮೋದಿಜಿಯವರು ಮತ್ತೆ ಕೊಡ್ತಾರೆ. ಸರ್, ಕರ್ನಾಟಕದಲ್ಲಿ ಆಡಳಿತ ಸರ್ ಇವಾಗ ಜನರು ಆಲ್ರೆಡಿ 1 ವರ್ಷಗಳ 12 ತಿಂಗಳು ಆಗ್ತಾಯಿದೆ. ಇವತ್ತು ಸರ್ಕಾರದ ವಿರುದ್ಧವಾಗಿ ಅಲ್ಲೇ ಯಾವ ರೀತಿಯಲ್ಲಿ ಬೀಸ್ತೈತೆ, ಯಾವ ರೀತಿಯಲ್ಲಿ ಆಗ್ತೈತೆ ಅನ್ನೋ ವಿಚಾರದ ಬಗ್ಗೆ ಭಾಳ ಸ್ಪಷ್ಟವಾಗಿ ಜನರು ಜನಾದೇಶವನ್ನು ಈ ಲೋಕಸಭಾ ಚುನಾವಣೆಯಲ್ಲಿ ಕೊಡುವಂಥ ಕೆಲಸ ಮಾಡ್ತಾರೆ. ನಾವು ಎಲ್ಲ ವಿಚಾರಗಳನ್ನು ಸೋಲನೆ ಮಾಡೋಂಥ ನೋಡೋಂಥ ಸಂದರ್ಭದಲ್ಲಿ ಕೂಡ ಈ ಸರ್ಕಾರ ಯಾವುದೇ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಅವರಲ್ಲಿ ಅನೇಕ ಗೊಂದಲಗಳಿರೋ ಕಾರಣ ಲೋಕಸಭೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದು ಶಕ್ತಿಶಾಲಿ ರಾಜ್ಯವಾಗಿ ಹೊರಹೊಮ್ಮುವಂಥ ಕೆಲಸ ಆಗ್ತದೆ. ಫಸ್ಟ್ ಅವರು ರಾಹುಲ್ ಗಾಂಧಿ ಅವರು ಮನೆಗೆ ಕಳಿಸಂತ ಹೇಳ್ರಿ. ಆಮೇಲೆ ಶಿವಕುಮಾರ್ ಅವರು ಇದ್ದಾರೆ ಉಪಮುಖ್ಯಮಂತ್ರಿಗಳು, ಅವ್ರನ್ನ ಮನೆಗೆ ಕಳ್ಸೋಕೆ ಹೇಳ್ತೀವಿ. ಅವರಲ್ಲಿ ಕಾಂಗ್ರೆಸ್ಸಲ್ಲಿ ಇದ್ದಂಥ 1/2 ಡಜನ್ ನಾಯಕರು ಎಲ್ಲ ಕೇಸಲ್ಲಿ ಇದ್ದಾರೆ. ಕೇಸಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಆರೋಪಣೆ ಆಗೋಕ್ಕಾಗಲ್ಲ, ಆರೋಪಿಗಳಂದ್ರೆ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಕೋರ್ಟ್ ಇದೆ, ಕೋರ್ಟ್ ನಡೀತಿದ್ದಾವೆ. ಕೆಲವೊಂದು ಸಾರಿ ಈ ಸಂದರ್ಭದಲ್ಲಿ ಯಾವುದೋ ರಾಜಕೀಯವಾಗಿ ಮಾತಾಡಬೇಕಂದ್ರೆ ಮಾತಾಡಿದರೆ ಇವತ್ತು ಅವ್ರ ಮೇಲೆ ಎಷ್ಟು ಮಂದಿ ಮೇಲೆ ಕೇಸ್ಗಳಿಲ್ಲ. ರಾಹುಲ್ ಗಾಂಧಿ ಮೇಲೆ ಇದೆ, ಸೋನಿಯಾ ಗಾಂಧಿ ಮೇಲೆ ಇದೆ, DK ಶಿವಕುಮಾರ್ ಇಲ್ಲ. ಅವರಲ್ಲಿದ್ದಂಥ ಎಲ್ಲ ಸರ್ಕಾರಗಳಿಂದ 1/2 ಡಜನ್ ಮಂತ್ರಿಗಳ ಮೇಲೆ ಕೂಡ ಕೇಸಸ್ ಇದ್ದಾವೆ, ಕೇಂದ್ರದ ನಾಯಕರ ಮೇಲೆ ಕೂಡ ಕೇಸಸ್ ಇದ್ದಾವೆ. ಅದು ಯಾವತ್ತು ಕೋರ್ಟಲ್ಲಿ ಆರೋಪಿ ಅಂತೇಳಿ ಸಾಬೀತಾಗ್ತೈತೆ, ಅವ್ರಿಗೆ ಆರೋಪಿ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದಾಗಿ ಅಲ್ಲಿ ತನಕ ಮಾಡೋಕ್ಕಾಗಲ್ಲ. ವಿಶ್ವವನ್ನು ಲೂಟಿ ಮಾಡಿದ್ದೆ ಕಾಂಗ್ರೆಸ್. ಕಂಪ್ಲೀಟ್ ಆಗಿ ಒಂದು ಕಾಲದಲ್ಲಿ ಜನಾರ್ದನ್ ರೆಡ್ಡಿ ಜನಾರ್ದನ್ ರೆಡ್ಡಿ ಅವರು ನಮ್ಮ ಶಕ್ತಿ. ಜನಾರ್ದನ್ ರೆಡ್ಡಿ ಅವರು 1999 ಈ ಭಾಗದಲ್ಲಿ ಎಲ್ಲರೂ ಸೇರಿ ಒಟ್ಟಾರೆ ಸೇರಿ ಒಗ್ಗಟ್ಟಿನಿಂದ ಪಾರ್ಟಿ ಕಟ್ಟಿದ್ವಿ. ಬೇರೆ ಬೇರೆ ಕಾರಣಗಳಿಂದ ಪಾರ್ಟಿಯಿಂದ ಹೊರಗಡೆ ಹೋಗಿದ್ದರು. ಇವತ್ತು ಪುನಃ ಪಾರ್ಟಿಗೆ ಬಂದಿದ್ದಾರೆ, ಸೇರಿದ್ದಾರೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ. ಒಗ್ಗಟ್ಟಾಗೋದ್ರಿಂದ ಅವ್ರಿಗೆ ಅಸಮಾಧಾನದಿಂದ ಏನೇನು ಮಾತಾಡ್ತಿಲ್ಲ ಜನರು ಒಪ್ಪಲ್ಲ. ಯಾಕಂದರೆ ಅವರೆಲ್ಲರೂ ಒಂದಾಗಬೇಕನ್ನೋದು ನನ್ನಲ್ಲಿ ಎಷ್ಟು, ನಮ್ಮಲ್ಲಿ ಎಲ್ಲ ನಾಯಕರಲ್ಲಿ ಎಷ್ಟು ಭಾವನೆಗಳಿತ್ತು, ಜನರ ಭಾವನೆಗಳು ಹಂಗೆ ಇರಲ್ಲ. ಇವತ್ತೆಲ್ಲರೂ ಕೂಡ ಒಂದಾಗಿದ್ದೀವಿ. ಈ ಚುನಾವಣೆಯಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಿಂದ ಗೆಲ್ತೀವಿ. ಈಗ ರಾಮುಲು ಸರ್, ಬಾಲಕೃಷ್ಣ ಅವರು ಒಂದು ವಿಚಾರ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ನಿರ್ಮಲಾನಂದ ಸ್ವಾಮೀಜಿ ಸೇರಿದಂತೆ 47 ಜನರ ಫೋನ್ನ ಕದ್ದಾಲಿಕೆ ಆಗಿದೆ ಅಂತ. ಆ ವಿಚಾರ ನಿಮ್ಮ ಮೇಲೆ ಪ್ರಭಾವ ಬೀರುತ್ತಾ? ಅಂದ್ರೆ ಬಿಜೆಪಿ ಪಕ್ಷದ ಮೇಲೆ ಈ ಕದ್ದಾಲಿಕೆ ಪ್ರಾರಂಭ ಮಾಡಿದಂಥವ್ರು ಕಾಂಗ್ರೆಸ್. ಯಾವತ್ತು ಆವತ್ತಿನ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಿದ್ದಂಥ ಟೈಮಲ್ಲಿ ಅವತ್ತಿನ ಅನೇಕ ಮಂದಿ ನಾಯಕರ ಮೇಲೆ ಅವತ್ತು ಭಾಳಷ್ಟು ಮಂದಿ, ಅಂದರೆ ಯಾರ ಹೆಸರು ಇಡಬೇಕಾದ್ರೆ ಭಾಳಷ್ಟು ಮಂದಿ ನಾಯಕರನ್ನು ಫೋನ್ ಕದ್ದಾಲಿಕೆಯನ್ನು ಪ್ರಾರಂಭ ಮಾಡಿದ್ವಿ ಕಾಂಗ್ರೆಸ್ ಸರ್ಕಾರ. ಹಂಗಾಗಿ ಇವತ್ತು ಕುಮಾರಸ್ವಾಮಿ ಅವರು ಆ ರೀತಿ ಮಾಡೋಂಗಿದ್ದಾಗ ಬಹುಶಃ ಅವ್ರ ಹತ್ರ ಜೊತೆಯಾಗಿ ಸರ್ಕಾರ ಕೂಡ ಮಾಡ್ತಿದ್ದಲ್ಲ. ಹಂಗಾಗಿ ಇವತ್ತು ಅವರು ಎಲ್ಲೋ ಒಂದು ಕಡೆ ಇವತ್ತು BJP ಹತ್ರ ಮೈತ್ರಿ ಮಾಡ್ಕೊಂಡಿದ್ದಾನೆ ಅನ್ನೋದಕ್ಕೋಸ್ಕರವಾಗಿ
ಎಲ್ಲ ಒಂದು ಕಡೆ ಒಂದು ಸಮುದಾಯಗಳನ್ನು ಮತಗಳು ತಗೋಬೇಕನ್ನೋ ಕಾರಣದಿಂದ ಈ ರೀತಿ ಆರೋಪಣೆ ಮಾಡತಕ್ಕ ಆರೋಪಣೆ ಮಾಡ್ತಾರೆ.